ಶತ್ರು ದೇಶ ಪಾಕಿಸ್ತಾನದ ಲಾಹೋರಿನ ಕತ್ತಲು ಬೀದಿಗಳಲ್ಲಿ ಒಬ್ಬ ಸಾದಾ ಮುಸ್ಲಿಂ ವ್ಯಕ್ತಿಯಂತೆ ವೇಷ ಧರಿಸಿ ಸುದೀರ್ಘ 6 ವರ್ಷಗಳ ಕಾಲ ತಮ್ಮ ಜೀವವನ್ನು ಅಂಗೈಯಲ್ಲಿ ಹಿಡಿದು ನೆರಳಿನಂತೆ ಜೀವಿಸಿದ ಕಥೆಯಾಗಲಿ ಅಥವಾ ಇತ್ತೀಚಿನ ವರ್ಷಗಳಲ್ಲಿ ನಡೆದ ಉರಿ ದಾಳಿಯ ನಂತರದ ಸರ್ಜಿಕಲ್ ಸ್ಟ್ರೈಕ್, ದೋಕ್ಲಾಂ ಗಡಿ ಬಿಕ್ಕಟ್ಟು ಹಾಗೂ ಬಾಲಾಕೋಟ್ ಏರ್ ಸ್ಟ್ರೈಕ್ನ ಮಾಸ್ಟರ್ ಪ್ಲಾನ್ ಆಗಲಿ, ದೋವಲ್ ಎನ್ನುವ ಹೆಸರು ಕೇಳಿದರೆ ಸಾಕು ಭಾರತೀಯ ಮಾಧ್ಯಮಗಳಿಗೆ ಅದೊಂದು ಜೇಮ್ಸ್ ಬಾಂಡ್ ಮಾದರಿಯ ಸಸ್ಪೆನ್ಸ್ ತುಂಬಿದ ಥ್ರಿಲ್ಲರ್ ಸಿನಿಮಾ. ದೋವಲ್ರ ಎ ರಿಯಲ್ ದುರಂದರ್ ಸ್ಟೋರಿಯನ್ನು ನೋಡೋಣ ಎಳೆ ಎಳೆಯಾಗಿ. ಶತ್ರು ಮನೆ ಬಾಗಿಲಲ್ಲಿ ನೆರಳಂತ ನಿಂತ ಜಾಣ, ಮೌನವಾಗಿಯೇ ಕದ್ದ ಶತ್ರು ದೇಶದ ಪ್ರಾಣ. ಅಜಿತ್ ದೋವಲ್ ಪಾಕಿಸ್ತಾನದಲ್ಲಿ ಭಾರತದ ಅಂಡರ್ ಕವರ್ ಸ್ಪೈ ಆಗಿದ್ದ ಅವಧಿ ಅದು 1970 ಮತ್ತು 80ರ ದಶಕದ ಕಾಲಘಟ್ಟ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ತಣ್ಣಗಾಗಿದ್ದರೂ ಪರಸ್ಪರರ ವಿರುದ್ಧ ನಡೀತಾ ಇದ್ದಂಥ ರಹಸ್ಯ ಗುಪ್ತಚರ ಸಮರ ತುತ್ತ ತುದಿಯಲ್ಲಿತ್ತು. ಪಾಕಿಸ್ತಾನದ ರಾವಲ್ಪಿಂಡಿ ಮತ್ತು ಲಾಹೋರ್ ನಗರಗಳಲ್ಲಿ ಭಾರತದ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಲು ನೂರಾರು ಕಣ್ಣುಗಳು ಕಾಯ್ತಾ ಇದ್ವು. ಪಾಕಿಸ್ತಾನದ ಅತ್ಯಂತ ಜನನಿಬಿಡ ಕತ್ತಲೆಯಿಂದ ಕೂಡಿದ ಲಾಹೋರ್ನ ಗಲ್ಲಿಗಳಲ್ಲಿ ಅಜಿತ್ ದೋವಲ್ ಒಬ್ಬ ಸಾಮಾನ್ಯ ಮುಸ್ಲಿಂ ವ್ಯಕ್ತಿಯ ವೇಷದಲ್ಲಿ ಓಡಾಡ್ತಾ ಇದ್ರು. ಗಡ್ಡ ಬಿಟ್ಟು ಅಲ್ಲಿನ ಸಾಂಪ್ರದಾಯಿಕ ಉಡುಪು ತೊಟ್ಟು ಸ್ಥಳೀಯ ಉರ್ದು ಭಾಷೆಯನ್ನ ತೇಟ್ ಲಾಹೋರಿನ ನಿವಾಸಿಗಿಂತಲೂ ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದ ದಾವೋಲ್ ಅಲ್ಲಿನ ಮಸೀದಿಗಳಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ರು. ಸ್ಥಳೀಯರ ಜೊತೆ ಕುಳಿತು ಚಹಾ ಕುಡಿಯುತ್ತಾ ದೇಶ ವಿದೇಶಗಳ ಬಗ್ಗೆ ಮಾತುಗಳನ್ನು ಆಡ್ತಾ ಇದ್ರು. ಆದರೆ ಹಾಗೆ ಸಾದಾ ವ್ಯಕ್ತಿಯಂತಿದ್ದ ದೋವಲ್ ಒಳಗಿದ್ದದ್ದು ಒಬ್ಬ ಅಪ್ಪಟ ಭಾರತೀಯ ಇಂಟೆಲಿಜೆನ್ಸ್ ಬ್ಯೂರೋದ ಪ್ರಖರ ಬುದ್ಧಿಯ ಅಧಿಕಾರಿ. ದೋವಲ್ ಅವರು ಪಾಕಿಸ್ತಾನದಲ್ಲಿ ಬರೋಬ್ಬರಿ 6 ವರ್ಷಗಳ ಕಾಲ ಒಬ್ಬ ರಹಸ್ಯ ಏಜೆಂಟ್ ಆಗಿ ಅಂಡರ್ ಕವರ್ ಸ್ಪೈ ಆಗಿ ವಾಸವಿದ್ರು. ತಮ್ಮ ನಿಜವಾದ ಗುರುತನ್ನ, ತಮ್ಮ ಕುಟುಂಬವನ್ನ, ಕೊನೆಗೆ ತಮ್ಮ ಭಾರತೀಯತೆಯನ್ನ ಸಂಪೂರ್ಣವಾಗಿ ಬದಿಗಿಟ್ಟು ಅವರು ಶತ್ರು ಪಾಳೆಯದ ನಡುವೆಯೇ ಜೀವಿಸಿದ್ರು. ಪ್ರತಿಯೊಂದು ಕ್ಷಣವೂ ದೋವಲ್ ಆಟವಾಡ್ತಾ ಇದ್ದದ್ದು ಸಾವಿನೊಂದಿಗೆ. ಒಂದೇ ಒಂದು ಸಣ್ಣ ತಪ್ಪು, ಉರ್ದು ಉಚ್ಚಾರಣೆಯಲ್ಲಿ ಸಣ್ಣ ವ್ಯತ್ಯಾಸ ಅಥವಾ ನಡವಳಿಕೆಯಲ್ಲಿ ಸಣ್ಣ ಅನುಮಾನ ಬಂದಿದ್ರು ಪಾಕಿಸ್ತಾನದ ISI ಮತ್ತು ಮಿಲಿಟರಿ ಪಡೆಗಳು ಅವನನ್ನು ಜೀವಂತವಾಗಿ ಬಿಡ್ತಾ ಇರಲಿಲ್ಲ. ಅವರ ಹೆಣವು ಭಾರತದ ಮಣ್ಣಿಗೆ ಸಿಗ್ತಾ ಇರಲಿಲ್ಲ. ಅಜಿತ್ ದೋವಲ್ ಒಮ್ಮೆ ಲಾಹೋರಿನ ಮಸೀದಿಯೊಂದರಿಂದ ಹೊರಬರ್ತಾ ಇದ್ದಾಗ ಅಲ್ಲಿದ್ದ ಒಬ್ಬ ಸ್ಥಳೀಯ ವೃದ್ಧ ದೋವಲ್ ಅವರನ್ನ ತಡೆದು ನಿಲ್ಲಿಸಿ, ನೀನು ಹಿಂದೂ ಅಲ್ವಾ, ನಿನ್ನ ಕಿವಿಯಲ್ಲಿ ರಂಧ್ರವಿದೆ ಅಂತ ಕೇಳಿದ್ನಂತೆ. ಕ್ಷಣಕಾಲ ದೋವಲ್ ಎದೆ ಬಡಿತ ನಿಂತಂತಾಗಿತ್ತು. ಆದರೆ ಎದೆಗುಂದದ ದೋವಲ್ ಅತ್ಯಂತ ತಣ್ಣಗೆ ನಗುತ್ತಾ ತಾನು ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡ ವ್ಯಕ್ತಿ ಅಂತ ಮರಳು ಮಾಡಿ ಬುದ್ಧಿವಂತಿಕೆಯಿಂದ ಅಲ್ಲಿ ಜಾರಿಕೊಂಡಿದ್ರು. ತಮ್ಮ ಜೀವನವನ್ನ ಅಂಗೈಯಲ್ಲಿ ಹಿಡಿದು ಜೀವಿಸ್ತಾ ಇದ್ದರೂ ದೋವಲ್ ಅಲ್ಲಿ ಸುಮ್ಮನೆ ಕೂರ್ಲಿಲ್ಲ. ಪಾಕಿಸ್ತಾನ ಅತ್ಯಂತ ರಹಸ್ಯವಾಗಿ ರೂಪಿಸ್ತಾ ಇದ್ದ ಕಾಹುಟ ಅಣುಶಕ್ತಿ ಕಾರ್ಯಕ್ರಮದ ವಿವರಗಳನ್ನ, ಭಾರತದ ವಿರುದ್ಧ ಪಾಕಿಸ್ತಾನ ಹೆಣಿತಾ ಇದ್ದ ರಹಸ್ಯ ಸಂಚುಗಳನ್ನ ಮತ್ತು ಗಡಿದಾಟಿ ಉಗ್ರರನ್ನ ಕಳಿಸುವಂತ ಯೋಜನೆಯ ಪ್ರತಿಯೊಂದು ತಥ್ಯವನ್ನ ಅತ್ಯಂತ ನಿಖರವಾಗಿ ದೆಹಲಿಯ IB ಕಚೇರಿಗೆ ರವಾನೆ ಮಾಡ್ತಾ ಇದ್ರು. ಶತ್ರುವಿನ ಅಂಗಳದಲ್ಲೇ ನಿಂತು ಶತ್ರುವಿನ ಎದೆ ಬಡಿತವನ್ನ ಆಲಿಸಿ ಭಾರತಕ್ಕೆ ಶ್ರೀರಕ್ಷೆಯಾಗಿ ನಿಂತ ಆ 6 ವರ್ಷಗಳ ಸಾಗರದಾಚೆಯ ಬದುಕು ಭಾರತೀಯ ಗುಪ್ತಚರ ಇತಿಹಾಸದಲ್ಲೇ ಅತ್ಯಂತ ಸಾಹಸಮಯ ಅಧ್ಯಾಯ. ಹಿಮದ ಬೆಟ್ಟದಲ್ಲಿ ನಿಂತು ತೋರಿದ ಕಠಿಣ ರಾಜತಂತ್ರ, ಶತ್ರು ಪಡೆಯ ಹಿಮ್ಮೆಟ್ಟಿಸಿದ ನಯವಾದ ಕಾರ್ಯತಂತ್ರ,
ಇದೆಲ್ಲ ದೋವಲ್ ಎಂಬ ದುರಂಧರ್ ಸೇವೆಯಲ್ಲಿದ್ದಾಗ ಮಾಡಿದ ಸಾಧನೆಯಾದರೆ ಅವರು ಸೇವೆಯಿಂದ ನಿವೃತ್ತರಾದ ಮೇಲೆ ಹೊತ್ತ ಹೊಣೆಗಾರಿಕೆ ಅದಕ್ಕಿಂತಲೂ ದೊಡ್ಡದು. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವ ಹೊತ್ತಿಗಾಗಲೇ ಅವರು ದೋವಲ್ ಅವರಲ್ಲಿದ್ದ ಆ ಅಪ್ರತಿಮ ಭದ್ರತಾ ಚಾಣಕ್ಷನನ್ನಾಗಲೇ ಗುರುತಿಸಿದ್ರು. ಅವರನ್ನು ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ನೇಮಿಸಿದ್ರು. ಅಲ್ಲಿಂದ ಮುಂದೆ ಭಾರತದ ರಕ್ಷಣಾ ನೀತಿಯ ಬದಲಾಯಿತು. ಭಾರತ ಇನ್ಮುಂದೆ ಕೇವಲ ರಕ್ಷಣಾತ್ಮಕವಾಗಿ ಇರೋದಿಲ್ಲ, ಅಗತ್ಯ ಬಿದ್ದರೆ ಆಕ್ರಮಣಕಾರಿಯಾಗಿಯೂ ಉತ್ತರಿಸುತ್ತೆ ಎನ್ನುವ ದೋವಲ್ ಡಾಕ್ಟರಿನ್ ಜಾರಿಗೆ ಬಂತು. ಈ ದೋವಲ್ ಡಾಕ್ಟರಿನ್ನ ಮೊದಲ ನಿಜವಾದ ಪರೀಕ್ಷೆ ನಡೆದಿದ್ದು 2017ರ ಜೂನ್ ತಿಂಗಳಿನಲ್ಲಿ. ಡೋಕ್ಲಾಂ ಬಿಕ್ಕಟ್ಟಿನ ಸಮಯದಲ್ಲಿ ಭೂತಾನ್, ಚೀನಾ ಮತ್ತು ಭಾರತದ ತ್ರಿಕೋನ ಗಡಿಭಾಗವಾದ ಡೋಕ್ಲಾಂ ಪ್ರಸ್ಥ ಭೂಮಿಯಲ್ಲಿ ಚೀನಾ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಲು ಆರಂಭ ಮಾಡಿತು. ಆ ರಸ್ತೆ ಪೂರ್ಣಗೊಂಡಿದ್ದರೆ ಭಾರತದ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸುವ ಅತ್ಯಂತ ಪ್ರಮುಖ ಚಿಕನ್ಸ್ ನೆಕ್ ಪ್ರದೇಶಕ್ಕೆ ಭಾರಿ ಬೆದರಿಕೆ ಎದುರಾಗ್ತಾ ಇತ್ತು. ಜಗತ್ತಿನ ಬಲಿಷ್ಠ ಮಿಲಿಟರಿ ಶಕ್ತಿಯಾದ ಚೀನಾ ತನ್ನ ಬಲ ಪ್ರದರ್ಶನ ಮಾಡುತ್ತಾ ಭಾರತಕ್ಕೆ ಯುದ್ಧದ ಎಚ್ಚರಿಕೆ ನೀಡ್ತಾ ಇತ್ತು. ಆಗ ಇಡೀ ಜಗತ್ತು ಮತ್ತೊಂದು ಭಾರತ ಚೀನಾ ಯುದ್ಧವನ್ನು ನಿರೀಕ್ಷೆ ಮಾಡ್ತಾ ಇತ್ತು. ಎರಡು ದೇಶಗಳಲ್ಲೂ ಆತಂಕದ ವಾತಾವರಣ. ಆದರೆ ದೆಹಲಿಯ ಅಂಗಳದಲ್ಲಿ ಕುಳಿತಿದ್ದ ಅಜಿತ್ ದೋವಲ್ ಕಣ್ಣುಗಳಲ್ಲಿ ಭಯವಿರಲಿಲ್ಲ. ಅವರು ತಕ್ಷಣವೇ ಭಾರತೀಯ ಸೇನೆಗೆ ಆದೇಶ ನೀಡಿ ಚೀನಾದ ನಿರ್ಮಾಣ ಕಾರ್ಯವನ್ನು ತಡೆದು ನಿಲ್ಲಿಸುವಂತೆ ಮಾಡಿದರು. ಭಾರತೀಯ ಯೋಧರು ಚೀನಾ ಸೈನಿಕರ ಕಣ್ಣಲ್ಲಿ ಕಣ್ಣಿಟ್ಟು ಎದೆಗೆ ಎದೆ ಕೊಟ್ಟು ನಿಂತರು. ಹಿಮ ಬೀಳ್ತಾ ಇದ್ದ ಆ ಕಠಿಣ ವಾತಾವರಣದಲ್ಲಿ ಬರೋಬ್ಬರಿ 73 ದಿನಗಳ ಕಾಲ ಉಭಯ ದೇಶಗಳ ಸೈನಿಕರು ಮುಖಾಮುಖಿಯಾಗಿ ನಿಂತಿದ್ರು. ಆಗ ಹಿನ್ನೆಲೆಯಲ್ಲಿ ಅಜಿತ್ ದೋವಲ್ ಚೀನಾದ ಉನ್ನತ ರಾಜತಾಂತ್ರಿಕರೊಂದಿಗೆ ಮತ್ತು ಭದ್ರತಾ ಅಧಿಕಾರಿಗಳೊಂದಿಗೆ ಕಠಿಣ ಮಾತುಕತೆ ನಡೆಸಿದ್ರು. ನಾವು ಯುದ್ಧವನ್ನು ಬಯಸುವುದಿಲ್ಲ, ಆದರೆ ದೇಶದ ಗಡಿಯ 1 ಇಂಚು ಜಾಗವನ್ನು ಬಿಟ್ಟು ಕೊಡುವುದಿಲ್ಲ ಎನ್ನುವ ಸ್ಪಷ್ಟ ಸಂದೇಶವನ್ನು ಚೀನಾಗೆ ತಲುಪಿಸಿದ್ರು. ದೋವಲ್ ಅವರ ಆ ಪಟ್ಟು ಸಡಿಲಿಸದ ಕಠಿಣ ಮತ್ತು ಜಾಣತನದ ರಾಜತಾಂತ್ರಿಕತೆಗೆ ಮಣಿದ ಚೀನಾ ಅಂತಿಮವಾಗಿ ತನ್ನ ರಸ್ತೆ ನಿರ್ಮಾಣ ಕಾರ್ಯವನ್ನು ಸ್ಥಗಿತಗೊಳಿಸಿ ತನ್ನ ಪಡೆಗಳನ್ನು ಹಿಂದಕ್ಕೆ ಕರೆಸಿಕೊಳ್ಳಬೇಕಾಯಿತು. ಯುದ್ಧವಿಲ್ಲದೆ ಯಾವುದೇ ಜೀವಹಾನಿ ಇಲ್ಲದೆ ಜಗತ್ತಿನ ಬೃಹತ್ ಶಕ್ತಿಯನ್ನ ಗಡಿಯಲ್ಲಿ ಕಟ್ಟಿ ಹಾಕಿದ ಈ ಘಟನೆ ದೋವಲ್ ಅವರ ಮಾಸ್ಟರ್ ಮೈಂಡ್ಗೆ ಹಿಡಿದ ಕನ್ನಡಿಯಾಗಿತ್ತು. ರಾತ್ರಿ ಕತ್ತಲಲ್ಲಿ ಗಡಿ ದಾಟಿದ ಯೋಧರ ಸಾಹಸ, ಉಗ್ರರ ಅಡಗುತಾಣ ಧ್ವಂಸಗೊಳಿಸಿದ್ದು ಇತಿಹಾಸ. ದೋವಲ್ ಅವರ ನಿಜವಾದ ಆಕ್ರಮಣಕಾರಿ ನಾಯಕತ್ವ ಜಗತ್ತಿಗೆ ಪರಿಚಯವಾಗಿದ್ದು 2016ರ ಸೆಪ್ಟೆಂಬರ್ನಲ್ಲಿ ಜಮ್ಮು ಕಾಶ್ಮೀರದ ಉರಿಯಲ್ಲಿರುವಂಥ ಭಾರತೀಯ ಸೇನೆಯ ಶಿಬಿರದ ಮೇಲೆ ಪಾಕಿಸ್ತಾನ ಪೋಷಿತ ಜೈಷ್ ಎ ಮೊಹಮ್ಮದ್ ಉಗ್ರರು ದಾಳಿ ನಡೆಸಿದ್ರು. ನಿದ್ರಿಸುತ್ತಿದ್ದ 19 ಮಂದಿ ಭಾರತೀಯ ಯೋಧರು ವೀರ ಮರಣ ಅಪ್ಪಿದ್ರು. ಇಡೀ ದೇಶದಲ್ಲಿ ಆಕ್ರೋಶದ ಬೆಂಕಿ ಉರಿತಾ ಇತ್ತು. ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಲೇಬೇಕು ಎಂಬ ಕೂಗು ಎಲ್ಲೆಡೆ ಕೇಳಿಬಂತು. ಆಗ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವರು ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೌತ್ ಬ್ಲಾಕ್ನಲ್ಲಿ ರಹಸ್ಯ ಸಭೆ ಸೇರಿದ್ರು. ಈ ಬಾರಿ ಕೇವಲ ರಾಜತಾಂತ್ರಿಕ ಖಂಡನೆ ಸಾಲದು, ಶತ್ರುವಿನ ಮನೆಗೆ ನುಗ್ಗಿ ಹೊಡಿಬೇಕು ಎನ್ನುವ ತೀರ್ಮಾನಕ್ಕೆ ಬರಲಾಯಿತು. ಕಾರ್ಯಾಚರಣೆಯ ಸಂಪೂರ್ಣ ಮಾಸ್ಟರ್ ಪ್ಲಾನ್ ರೂಪಿಸುವ ಜವಾಬ್ದಾರಿಯನ್ನ ದೋವಲ್ ವಹಿಸಿಕೊಂಡ್ರು. ಅದು 2016ರ ಸೆಪ್ಟೆಂಬರ್ 28ರ ತಡರಾತ್ರಿ. ಗಡಿಯಲ್ಲಿ 108 ಕಣ್ಣುಗಳು ಕಾವಲಿದ್ದರು. ಭಾರತದ ಧೈರ್ಯಶಾಲಿ ಪ್ಯಾರಾ ಕಮಾಂಡೋ ಪಡೆಗಳು POK ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯೊಳಗೆ 2 ರಿಂದ 3 ಕಿಲೋಮೀಟರ್ ಆಳಕ್ಕೆ ರಹಸ್ಯವಾಗಿ ನುಗ್ಗಿದ್ವು. ದೋವಲ್ ದೆಹಲಿಯ ವಾರ್ ರೂಮ್ನಲ್ಲಿ ಕುಳಿತು ಪ್ರತ್ಯಕ್ಷವಾಗಿ ಪ್ರತಿಯೊಂದು ಹೆಜ್ಜೆಯನ್ನು ವೀಕ್ಷಣೆ ಮಾಡ್ತಾ ಇದ್ರು. ಭಾರತೀಯ ಕಮಾಂಡೋಗಳು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದ ಉಗ್ರರ ಉಡಾವಣಾ ಪ್ಯಾಡ್ಗಳು ಅಂದರೆ ಲಾಂಚ್ ಪ್ಯಾಡ್ಗಳ ಮೇಲೆ ಎರಗಿ ಬಿದ್ದರು. ಕೇವಲ ಕೆಲವು ನಿಮಿಷಗಳಲ್ಲಿ 16 ಉಗ್ರರನ್ನು ಮಣ್ಣು ಮುಕ್ಕಿಸಿ ಅವರ ಅಡಗು ತಾಣಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಿದರು. ಅತ್ಯಂತ ಆಶ್ಚರ್ಯವೆಂದರೆ ಭಾರತದ ಒಬ್ಬ ಯೋಧನಿಗೂ ಸಣ್ಣ ಗಾಯವೂ ಆಗದಂತೆ ಕಾರ್ಯಾಚರಣೆಯನ್ನು ಮುಗಿಸಿ ಎಲ್ಲರೂ ಸುರಕ್ಷಿತವಾಗಿ ಭಾರತೀಯ ಗಡಿಗೆ ಮರಳಿದ್ರು. ಹಾಗಿತ್ತು ದೋವಲ್ ಪ್ಲಾನ್.
ಅಜಿತ್ ದೋವಲ್ ಇಂಥದ್ದೊಂದು ಪ್ಲಾನ್ ಇಂಪ್ಲಿಮೆಂಟ್ ಮಾಡುವವರೆಗೂ ಭಾರತ ಕೇವಲ ರಕ್ಷಣಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತದೆ ಎನ್ನುವ ಭಾವನೆ ಇತ್ತು. ಆದರೆ ಗಡಿ ದಾಟಿ ನುಗ್ಗಿ ಹೊಡೆದ ಆ ಸರ್ಜಿಕಲ್ ಸ್ಟ್ರೈಕ್ ಪಾಕಿಸ್ತಾನಕ್ಕೆ ಮತ್ತು ಜಗತ್ತಿಗೆ ಭಾರತದ ಹೊಸ ಮುಖವನ್ನು ಪರಿಚಯಿಸಿತು. ಇದರ ಹಿನ್ನೆಲೆಯಲ್ಲಿ ನಿಂತು ಸೂತ್ರಧಾರಿಯಾಗಿದ್ದವರು ಇದೇ ಅಜಿತ್ ದೋವಲ್. ಆಕಾಶ ಮಾರ್ಗದಲ್ಲಿ ನುಗ್ಗಿ ಸಿಡಿಸಿದ ಸಿಡಿಲ ಮಳೆ, ದುರಂದರ್ ಹೊಡೆತಕ್ಕೆ ನಡುಕ್ತು ಪಾಕ್ ಇಳೆ. ಸರ್ಜಿಕಲ್ ಸ್ಟ್ರೈಕ್ ಆದ ಮೇಲೆಯೂ ಪಾಕಿಸ್ತಾನ ತನ್ನ ಬುದ್ಧಿ ಕಲಿಯಲಿಲ್ಲ. 2019 ಫೆಬ್ರವರಿ 14ನೇ ತಾರೀಕು ಪುಲ್ವಾಮಾದಲ್ಲಿ ಭದ್ರತಾ ಪಡೆಗಳ ಸಿಆರ್ಪಿಎಫ್ ಕಾನ್ವಾಯ್ ಮೇಲೆ ಉಗ್ರನೊಬ್ಬ ಆತ್ಮಘಾತುಕ ಕಾರು ಬಾಂಬ್ ದಾಳಿ ನಡೆಸಿದ. 40 ಮಂದಿ ವೀರ ಯೋಧರು ರಕ್ತದ ಮಡುವಿನಲ್ಲಿ ಬಿದ್ದರು. ದೇಶ ಮತ್ತೊಮ್ಮೆ ಕಣ್ಣೀರಿಟ್ಟು ಕ್ರೋಧದಿಂದ ಕುದೀತು. ಪ್ರಧಾನಿ ಮೋದಿಯವರು ರಕ್ಷಣಾ ಪಡೆಗಳಿಗೆ ಮತ್ತು ದೋವಲ್ ಅವರಿಗೆ ಸಂಪೂರ್ಣ ಸ್ವತಂತ್ರ ಅಧಿಕಾರ ನೀಡಿದರು. ದೋವಲ್ ಅವರು ಸೇನಾ ಮುಖ್ಯಸ್ಥರೊಂದಿಗೆ ಕುಳಿತು ರೂಪಿಸಿದ್ದು ಭಾರತದ ಸೈನಿಕ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಂಥ ಬೃಹತ್ ವಾಯುದಾಳಿಯ ಯೋಜನೆ. 2019 ಫೆಬ್ರವರಿ 26ರ ಮುಂಜಾನೆ 3:30 ಸಮಯ ಜಗತ್ತು ನಿದ್ರೆ ಮಾಡ್ತಾ ಇದ್ದಾಗ ಭಾರತೀಯ ವಾಯುಪಡೆಯ 12 ಮಿರಾಜ್ 2000 ಯುದ್ಧ ವಿಮಾನಗಳು ಮಧ್ಯಪ್ರದೇಶದ ಗ್ವಾಲಿಯರ್ ವಾಯುನೆಲೆಯಿಂದ ಆಕಾಶಕ್ಕೆ ಜಿಗಿದ್ವು. ವಿಮಾನಗಳು ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಗಡಿಯನ್ನೇ ಉಲ್ಲಂಘಿಸಿ ಬಾಲಾಕೋಟ್ನ ಬೆಟ್ಟಗಳ ಮೇಲೆ ತಲುಪಿದ್ವು. ಅಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಬಿರದ ಮೇಲೆ ಭಾರತೀಯ ಯುದ್ಧ ವಿಮಾನಗಳು ಸ್ಪೈಸ್ 2000 ಬಾಂಬ್ಗಳನ್ನು ಸುರಿಸಿದ್ವು. ಕೇವಲ ಕೆಲವು ಸೆಕೆಂಡುಗಳಲ್ಲಿ ಉಗ್ರರ ಆ ತರಬೇತಿ ಕೇಂದ್ರ ಧೂಳಿಪಟವಾಯಿತು. 16 ಉಗ್ರರು, ಅವರ ತರಬೇತುದಾರರು ಸಾವನ್ನಪ್ಪಿದ್ರು. 1971ರ ಯುದ್ಧದ ನಂತರ ಪ್ರಥಮ ಬಾರಿಗೆ ಭಾರತೀಯ ವಾಯುಪಡೆ ಪಾಕಿಸ್ತಾನದ ಸಾರ್ವಭೌಮ ಗಡಿಯೊಳಗೆ ನುಗ್ಗಿ ದಾಳಿ ನಡೆಸಿತ್ತು. ಈ ಇಡೀ ಆಪರೇಷನ್ನ ಪ್ರತಿ ಕ್ಷಣದ ಮಾಹಿತಿಯನ್ನ ದೋವಲ್ ಅವರು ದೆಹಲಿಯ ತಮ್ಮ ಕೊಠಡಿಯಿಂದ ಪ್ರಧಾನಿಯವರಿಗೆ ತಲುಪಿಸ್ತಾ ಇದ್ರು. ದಾಳಿ ಮುಗಿದು ಯುದ್ಧ ವಿಮಾನಗಳು ಸುರಕ್ಷಿತವಾಗಿ ಭಾರತದ ನೆಲೆಗಳಿಗೆ ಮರಳಿದ ಮೇಲಷ್ಟೇ ದೋವಲ್ ಅವರು ನಿಟ್ಟುಸಿರು ಬಿಟ್ಟಿದ್ದು. ಈ ದಾಳಿಯು ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆಯನ್ನ ಬೆತ್ತಲೆಗೊಳಿಸಿತು. ಭಾರತದ ವಿರುದ್ಧ ಭಯೋತ್ಪಾದನೆಯನ್ನ ಆಯುಧವಾಗಿ ಬಳಸಿದ್ರೆ ಅದರ ಬೆಲೆಯನ್ನ ಶತ್ರು ದೇಶದ ಮಣ್ಣಿನೊಳಗೆ ತೆರಬೇಕಾಗುತ್ತೆ ಎನ್ನುವ ಗಟ್ಟಿ ಸಂದೇಶವನ್ನ ಜಗತ್ತಿಗೆ ಸಾರಲಾಯಿತು. ಕಥೆ ಕಾದಂಬರಿ ಮೀರಿಸುವ ಮಾಸ್ಟರ್ ಸ್ಪೈಸ್. ಇವರ ರಣತಂತ್ರ ಒಂದೇ, ಡೂ ಆರ್ ಡೈ. ಅಜಿತ್ ದೋವಲ್ ವಿಚಾರದಲ್ಲಿ ವ್ಯಕ್ತಿ ಪೂಜೆ ಅಥವಾ ಮಾಧ್ಯಮಗಳ ವೈಭವೀಕರಣವನ್ನು ಪಕ್ಕಕ್ಕಿಟ್ಟು ನೋಡಿದ್ರು. ಅಜಿತ್ ದೋವಲ್ ಎಂದರೆ ಕೇವಲ ಸಿನಿಮಾದ ಮಾಸ್ ಕಥೆಯಲ್ಲ. ಅವರು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಶೌರ್ಯ, ಚಾಣಕ್ಷತೆ ಮತ್ತು ಕಠಿಣ ಕಾರ್ಯತಂತ್ರದ ಸಂಕೇತ. ಲಾಹೋರ್ನ ಗಲ್ಲಿಗಳಲ್ಲಿ ನೆರಳಾಗಿ ಜೀವಿಸಿದ ದಿನಗಳಿಂದ ಹಿಡಿದು ಇಂದು ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಭಾರತದ ಭದ್ರತಾ ಕೋಟೆಯನ್ನು ಕಾಯ್ತಾ ಇರುವ ಅಜಿತ್ ದೋವಲ್ ಅವರ ಈ ಸುದೀರ್ಘ ಪಯಣ ಭಾರತೀಯ ಇತಿಹಾಸದ ಒಂದು ಅಪರೂಪದ ರೋಮಾಂಚನಕಾರಿ ಅಧ್ಯಾಯ. ಈಗ ಅವರಿಗೆ ಪ್ರತಿಷ್ಠಿತ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಪ್ರಶಸ್ತಿ ಸಿಕ್ಕಿದ್ದು ಅವರ ಶೌರ್ಯದ ಹಾದಿ ಮತ್ತೊಮ್ಮೆ ನೆನಪಿಸಿಕೊಳ್ಳಲು ಸಿಕ್ಕ ನೆಪವಷ್ಟೇ.